ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈಗ ನೋಡಿ ಬೆಳಿಗ್ಗೆ 8 ಗಂಟೆ ಆಯಿತು. ಈ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಳಗಡೆ ಬಂದೆ. ರಂಗೋಲಿ ಎಲ್ಲ ಹಾಕ್ಕೊಂಡು ಗಿಡಕ್ಕೆಲ್ಲ ನೀರು ಹಾಕಿ ಒಳಗಡೆ ಬಂದಿದ್ದೀನಿ. ಈಗ ನೋಡಿ ತುಂಬ ಚಳಿ ಇದೆ. ಇವತ್ತು ಬೇರೆ ನನಗೆ ಭಾರ ಅಂದರೆ ಭಾರ ಚಳಿಗೆ. ಅದಕ್ಕೆ ಇವತ್ತು ಕಾಫಿ ಮಾಡ್ತಾ ಇದ್ದೀನಿ. ತಲೆ ಭಾರ ಅಂತ ಹೇಳಿ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ನೋಡಿ ಕಾಫಿ ಆಗ್ತಾ ಇದೆ. ಈಗ ಕಾಫಿ ಪುಡಿ ಹಾಕೋತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನನಗೆ. ನೀವೆಲ್ಲ ಸಪೋರ್ಟ್ ಮಾಡಿದರೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೋದು. ಹಾಗೆ ಬೇಗ ಸಬ್ಸ್ಕ್ರೈಬ್ ಕೂಡ ಕಂಪ್ಲೀಟ್ ಮಾಡ್ಬೋದು. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ ಕಾಫಿ ಆಗ್ತಾ ಇದೆ. ಕಾಫಿ ಕುಡ್ಕೊಂಡು ವಾಕಿಂಗಿಗೆ ಹೋಗಬೇಕು. ನೋಡಿ ಕಾಫಿ ಆಯಿತು, ಹಾಕೋತಾ ಇದ್ದೀನಿ. ಹಾಗೆ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ನಾಷ್ಟ ಎಲ್ಲ ಮಾಡಿಕೊಂಡು ಹಾಗೆ ಸ್ಟಿಚ್ ಮಾಡೋದಿದೆ, ಸ್ವಲ್ಪ ಸ್ಟಿಚ್ ಮಾಡಬೇಕು. ವಿಡಿಯೋ ಮಾಡೋದಕ್ಕೆ ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಮಾಡಲ್ಲ. ಆಮೇಲೆ ಮಧ್ಯಾಹ್ನದ ಸ್ವಲ್ಪ ಅಡುಗೆದು ಸ್ವಲ್ಪ ಮಾಡಿ ಹಾಗೆ ಹಾಕ್ತೀನಿ. ವಿಡಿಯೋ ಮಾಡ್ಕೋತಾ ಕೂತ್ರೆ ಏನಾಗುತ್ತೆ, ಬೇಗ ಕೆಲಸ ಆಗಲ್ಲ. ಅದು ನೋಡ್ಕೋತಾನೆ ಕೊಡಬೇಕಾಗತ್ತೆ. ಈಗ ನೋಡಿ ಕಾಫಿ ಆಯಿತು. ಈಗ ವಾಕಿಂಗ್ ಹೊರಟಿದ್ದೀನಿ. ಈಗ ನೋಡಿ ವಾಕಿಂಗಿಗೆ ಹೋಗಿ ಬಂದೆ. ಈಗ ಸ್ವಲ್ಪ ಮೆಣಸಿನ್ಕಾಯಿ ಟೆರೇಸ್ ಮೇಲೆ ಒಣಗಿಸೋದಿತ್ತು. ಹಸಿ ಇದ್ದು ಸ್ವಲ್ಪ ಮೆಣಸಿನ್ಕಾಯಿ. ಹೀಗಾಗಿ ಮೆಣಸಿನ್ಕಾಯಿ ಒಣಗಿಸೋದಕ್ಕೆ ಟೆರೇಸ್ ಮೇಲೆ ಬಂದಿದ್ದೆ. ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಇದೆ ಎಲ್ಲ. ನೋಡಿ ಮೇಲಿಂದ ಈ ಥರ ಕಾಣ್ತಾ ಇದೆ. ನೋಡಿ ಎಲ್ಲ ಸುತ್ತಮುತ್ತಲು ಎಷ್ಟು ಮನೆಗಳಿವೆ. ನೋಡಿ ಮೆಣಸಿನ್ಕಾಯಿ ಒಣಗಿಸಿದ್ದೀನಿ. ನೋಡಿ ಎಲ್ಲ ಎಷ್ಟು ಮನೆಗಳಿವೆ ಎಲ್ಲ ಕಡೆ. ನೋಡಿ ಅಲ್ವೇರಾ ನೋಡಿ, ಇದು ಗಿಡ. ಬಂದು ಕೆಳಗಡೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. 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 ಈಗ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ. ಅನ್ನಕ್ಕೆ ಇಡಬೇಕಂತ ಅಕ್ಕಿ ತೊಳ್ಕೊತಾ ಇದ್ದೀನಿ. ನೋಡಿ ಬೆಳಿಗ್ಗೆಯಿಂದ ಎಷ್ಟು ಬೇಗ ಕೆಲಸ ಮಾಡಿದ್ರು ಕೆಲಸ ನಿಮಗೆ ಎಲ್ಲ ಇಷ್ಟೊತ್ತಾಯಿತು. ನೋಡಿ ಈಗ 1:30 ಆಗಿದೆ. ಈಗ ಸ್ವಲ್ಪ ಸಾರು ಮಾಡ್ಕೊಳ್ತೀನಿ, ಆಮೇಲೆ ಊಟ ಮಾಡ್ತೀನಿ. ಪಲ್ಯ ಅದು ಏನು ಮಾಡಲ್ಲ, ಈಗ ಟೈಮ್ ಭಾಳ ಆಗಿದೆ. ಹಾಗೆ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಸಂಜೆ ಮತ್ತು ಸ್ಟಿಚಿಂಗ್ ಮಾಡಬೇಕು.
ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಮತ್ತೆ ವಿಡಿಯೋ ಹಾಕೋದಕ್ಕೆ ಸ್ಫೂರ್ತಿ ಸಿಗತ್ತೆ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು, ಹೊರಗಡೆ ತರಕಾರಿ ಅದು ತಂದಿರುವುದನ್ನು ನೀವು ಚೆನ್ನಾಗಿ ತೊಳೆದು ಹಾಗೆ ಯೂಸ್ ಮಾಡಿ. ಯಾಕಂದರೆ ಈಗ ತುಂಬ ಕೆಮಿಕಲ್ಸ್ ತುಂಬ ಹಾಕ್ತಾ ಇದ್ದಾರೆ. ಎಲ್ಲದರಲ್ಲೂ ಕೆಮಿಕಲ್ಸು. ಹೊರಗಡೆ ತಿಂಡಿ ಆಗಲಿ, ಮಕ್ಕಳಿಗೆ ತಿಂಡಿ ಆಗಲಿ, ಹೊರಗಡೆ ಏನು ಕೊಡಿಸೋದಕ್ಕೆ ಹೋಗಬೇಡಿ. ಮನೆಯಲ್ಲೇ ಮಾಡಿಕೊಂಡು ರುಚಿಯಾಗಿ ಶುಚಿಯಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ. ಇದರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಈ ಹೊರಗಡೆ ತಿಂದು ಮಾಡಿ ಆರೋಗ್ಯ ಸುಮ್ಮನೆ ಹಾಳಾಗತ್ತೆ, ಇಲ್ಲದ ರೋಗಗಳೆಲ್ಲ ಬರುತ್ತೆ. ಮನೆಯಲ್ಲೇ ಮಾಡಿಕೊಂಡು ತಿನ್ನಿ. ಆದಷ್ಟು ಹೊರಗಡೆ ಕಡಿಮೆ ಮಾಡಿ. ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲದು ಒಳ್ಳೆಯದು, ಇಲ್ಲ ಅಂದರೆ ತುಂಬ ಕಷ್ಟ. ಆರೋಗ್ಯ ಒಂದು ಚೆನ್ನಾಗಿದ್ದರೆ ಹೇಗೆ ಕಷ್ಟಪಟ್ಟು ದುಡಿದು ತಿನ್ಬೋದು. ಆರೋಗ್ಯನ ಸರಿ ಇಲ್ಲ ಅಂದರೆ ಏನು ಮಾಡೋಕ್ಕೂ ಆಗಲ್ಲ. ದಯವಿಟ್ಟು ಹೊರಗಡೆ ತಿನ್ನೋದನ್ನು ಕಡಿಮೆ ಮಾಡಿ. ಹಾಗೆ ತರಕಾರಿಗಳು ಮನೆಯಲ್ಲೇ ಈಗ ಪಾಟ್ನಲ್ಲಿ ಬೆಳೆಸ್ಬೋದು ಆರಾಮಾಗಿ. ನೀವು ಮನೆಯಲ್ಲೇ ಇರ್ತೀನಂದರೆ ಅಡುಗೆ ಅಷ್ಟೇ ಮಾಡಿಕೊಂಡು ಮನೆಯಲ್ಲೇ ಇರ್ತೀನಂದರೆ ಮನೆಯಲ್ಲಿ ಉಳಿದ ಟೈಮ್ನಲ್ಲಿ ನೀವು ಪಾಟ್ನಲ್ಲಿ ತರಕಾರಿಗಳನ್ನು ಬೆಳೆಸ್ಬೋದು. ಕೊತ್ತಂಬರಿ ಆಗಲಿ, ಮೆಂತ್ಯ ಪಲ್ಯ ಆಗಲಿ, ಹಾಗೆ ಟೊಮೆಟೊ, ಬದನೆಕಾಯಿ, ಈ ಥರದ ಸೌತೆಕಾಯಿ, ಹೀರೆಕಾಯಿ ಎಲ್ಲನೂ ನೀವು ಪಾಟಲ್ಲಿ ಆರಾಮಾಗಿ ಬೆಳೆಸ್ಬೋದು. ಟೆರೇಸ್ ಮೇಲೆ ನೀವು ಜಾಗ ಇತ್ತಂದರೆ ನೀವು ಜಾಗದಲ್ಲಿ ಅಲ್ಲಿನೂ ಬೆಳೆಸ್ಬೋದು. ನೀವು ಕಟ್ ಮಾಡ್ಕೊಂಡಿರುವ ತರಕಾರಿ ವೇಸ್ಟನ್ನು ಎಲ್ಲ ಗೊಬ್ಬರ ಮಾಡಿಕೊಂಡು ತರಕಾರಿ ಗಿಡಗಳಿಗೆ ಹಾಕ್ಬೋದು. ಇದರಿಂದ ನಾವು ಬೆಳೆಸಿದ್ದೀವಿ ಅನ್ನೋ ಖುಷಿನೂ ಇರುತ್ತೆ. ಹಾಗೆ ನಮಗೂ ಒಂದು ಟೈಮ್ ಪಾಸ್ ಆಗುತ್ತೆ. ಹಾಗೆ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಈ ಥರ ಮಾಡೋದ್ರಿಂದ ನಮಗೆ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ನಾವು ಮತ್ತು ನಮ್ಮ ಹಣನೂ ಉಳಿತಾಯ ಆಗುತ್ತೆ, ನಮಗೂ ಎಕ್ಸಸೈಜ್ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲನೂ ಒಳ್ಳೆಯದು. ಈ ಥರ ಮಾಡಿ ನಿಮಗೂ ಒಂದು ಖುಷಿ ಆಗುತ್ತೆ. ಸುಮ್ಮನೆ ಅಲ್ಲಿ ಇಲ್ಲಿ ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಟೈಮ್ ಕಳೆಯೋ ಬದಲು ಈ ಥರ ಏನಾದರೂ ಮಾಡಿ ಮನೆಯಲ್ಲಿ. ಈಗ ನೋಡಿ ನಾನು ಸಾರು ಮಾಡ್ತಾಯಿದ್ದೀನಿ. ಟೊಮೆಟೊ ಹೆಚ್ಕೊಂಡು ಎಲ್ಲ ಸಾರು ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಹೆಚ್ಕೋತಾ ಇದ್ದೀನಿ ನೋಡಿ. ಸಣ್ಣದಾಗಿ ಹೆಚ್ಕೊಂಡು ಸಾರಿಗಂತ ಸಣ್ಣದಾಗಿ ಹೆಚ್ಚುತ್ತಾ ಇದ್ದೀನಿ. ಮನೆಯಲ್ಲಿ ತರಕಾರಿ ಬೆಳೆಸೋದ್ರಿಂದ ಎಲ್ಲನೂ ಅನುಕೂಲ ಇದೆ. ಫ್ರೆಶ್ ಆಗಿ ನಾವು ತರಕಾರಿ ತಿನ್ಬೋದು. ಹಾಗೆ ಕೆಮಿಕಲ್ಸ್ ಯುಕ್ತ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾವುದೇ ಕೆಮಿಕಲ್ಸ್ ಇಲ್ಲದೆ ನಾವೇ ಬೆಳೆದಿರುವ ತರಕಾರಿಯನ್ನು ನಾವು ತಿಂತಾ ಇದ್ದರೆ ಅದು ಖುಷಿನೇ ಬೇರೆ. ಈ ಥರ ನೀವು ಮಾಡಿ ಮನೆಯಲ್ಲಿ ಏನಾದರೂ ಖಾಲಿ ಕೂಡೋದಕ್ಕೆ ಹೋಗ್ಬಿಡಿ. ಏನಾದರೂ ಒಂದು ಮಾಡ್ತಾನೇ ಇರಿ. ನೀವು ಆ್ಯಕ್ಟಿವ್ ಆಗಿರ್ತೀರಿ, ಹಾಗೂ ನಿಮಗೂ ಒಂದು ಅನುಕೂಲ ಆಗುತ್ತೆ. ಏನಾದರೂ ಮಾಡೋದರಿಂದ ಏನಾದರೂ ಒಂದು ಸಂಪಾದನೆ ಮಾಡಿ. ಅವರಿವ್ರ ಕೈಲಿ ನಾವು ಕೈ ಚಾಚಿ ಕೇಳೋದಕ್ಕಿಂತ ನಾವೇ ಏನಾದರೂ ದುಡಿದು ಸಂಪಾದನೆ ಮಾಡಿದರೆ ನಮಗೂ ಒಂದು ಖುಷಿನೇ ಇರುತ್ತೆ. ನಾವು ಯಾರ ಹತ್ರನೂ ಕೇಳೋದಿಲ್ಲ ಅನ್ನೋದು ನಮಗೂ ಒಂದು ಹೆಮ್ಮೆ ಇರುತ್ತೆ. ಈ ಥರ ನೀವು ಏನಾದರೂ ಮಾಡಿಕೊಂಡು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರಿ. ಹೊರಗಡೆ ಹೋಗೋದಕ್ಕಾಗಲಿಲ್ಲ ಅಂದರೆ ಮನೆಯಲ್ಲೇ ಏನಾದರೂ ಒಂದು ಮಾಡಿ, ಮಕ್ಕಳು ನೋಡಿಕೊಂಡು, ಹಿರಿಯರಿಗೆ ನೋಡಿಕೊಂಡು, ಎಲ್ಲರೂ ನೋಡಿಕೊಂಡು ಮನೆಯಲ್ಲೇ ಏನಾದರೂ ಮಾಡಬಹುದು. ಈಗ ಮಾಡಬೇಕಂದ್ರೆ ತುಂಬ ಕೆಲಸಗಳಿವೆ. ಏನಾದರೂ ಒಂದು ಬಿಸ್ನೆಸ್ಸನ್ನು ನೀವು ಮನೆಯಲ್ಲಿ ಮಾಡಿ. ಈಗ ನೋಡಿ ನಾನು ಬೆಳ್ಳುಳ್ಳಿ ಜಜ್ತಾ ಇದ್ದೀನಿ. ಈಗ ಸಾರು ಒಗ್ಗರಣೆ ಕೊಡಬೇಕು.
ನನ್ನ ವಿಡಿಯೋ ಎಲ್ಲ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಒಂದು ಖುಷಿ, ಮತ್ತು ಯಾವ ಥರ ವಿಡಿಯೋ ಹಾಕಬೇಕು ಅಂತ ಖುಷಿ ಆಗುತ್ತೆ. ಎಲ್ಲರೂ ನೀವು ಸಪೋರ್ಟ್ ಮಾಡಿ. ನಾವು 1000 ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಎಷ್ಟೊಂದು ಕಷ್ಟ ಇದೆ. ಎಲ್ಲರಿಗೂ ನಾವು ಹೇಳೋದು, ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೇನು ಹಣ ಕೊಟ್ಟು ಖರ್ಚು ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡೋ ಅವಶ್ಯಕತೆ ಏನಿಲ್ಲ. ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಒಂಥರ ಹೆಲ್ಪ್ ಆಗುತ್ತೆ. ನಿಮ್ಮ ಸಪೋರ್ಟ್ ಸಿಗ್ತಾ ಇದೆ ಅಂತ ನಮಗೂ ಒಂದು ಖುಷಿ ಆಗುತ್ತೆ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. 4000 ವಾಚ್ ಅವರ್ ಮಾಡೋದಂತೂ ತುಂಬಾ ಕಷ್ಟ. ನೀವು ವಿಡಿಯೋ ನೋಡಿದರೆ ನಮಗೂ ಒಂದು ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಇದರಿಂದ. ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಈಗ ನೋಡಿ, ಟೊಮೆಟೊ ಸಾರಿಗೆ ಒಗ್ಗರಣೆ ಹಾಕಿದ್ದೀನಿ. ಚೆನ್ನಾಗಿ ಬೇಯಬೇಕದು. ಬೇಯ್ದ ಮೇಲೆ ಆಮೇಲೆ ನೀರು ಹಾಕ್ಕೋತೀನಿ. ನೋಡಿ, ಈ ಪಲ್ಯ ಅದು ಮಾಡಲಿಕ್ಕೆ ನನಗೆ ಟೈಮ್ ಇಲ್ಲ, ಟೈಮ್ ತುಂಬ ಆಗಿದೆ. ಹಾಗೆ ಸ್ವಲ್ಪ ಸುಸ್ತೂ ಆಗ್ತಾ ಇದೆ. ಹೀಗಾಗಿ ಸಾರು ಒಂದೇ ಮಾಡ್ಕೋತಾ ಇದ್ದೀನಿ. ಮತ್ತು ಸಂಜೆ ಬೇಕಾದರೆ ಏನಾದರೂ ಮಾಡಿದ್ರಾಯಿತು ಅಂತ ಹೇಳಿ. ಮಕ್ಕಳಿಗೆ ಜಾಸ್ತಿ ನೀವು ಹೊರಗಡೆ ಜಾಸ್ತಿ ತಿನ್ನೋದು ರೂಢಿನೇ ಮಾಡಿಸ್ಬೇಡಿ. ಯಾಕಂದರೆ ಮಕ್ಕಳು ಹೊರಗಡೆ ತಿಂತಾಯಿದ್ರೆ ಮನೆಯಲ್ಲಿ ನಾವು ಏನೇ ಮಾಡಿದರೂ ಅವರು ತಿನ್ನೋದಿಲ್ಲ. ಮನೆಯಲ್ಲಿ ತಿನ್ನೋದನ್ನು ರೂಢಿ ಮಾಡಿಸಿ, ಹೊರಗಡೆ ತಿನ್ನೋದನ್ನು ಪೂರ್ತಿಯಾಗಿ ಅವರಿಗೆ ಬಿಡಿಸಿ ಏನೂ ಕೊಡಿಸೋದಕ್ಕೆ ಹೋಗಬೇಡಿ. ಹೊರಗಡೆ ನೀವು ಮನೆಯಲ್ಲೇ ರೂಢಿ ಮಾಡಿದರೆ ಅವರಿಗೂ ಮನೆಯಲ್ಲೇ ತಿನ್ನೋದು ಅಭ್ಯಾಸ ಆಗತ್ತೆ. ಇದರಿಂದ ಅವರ ಆರೋಗ್ಯಕ್ಕೂ ಒಳ್ಳೆಯದು, ಹಣನೂ ಸೇವ್ ಆಗುತ್ತೆ, ಎಲ್ಲನೂ ಅನುಕೂಲ ಆಗುತ್ತೆ ಈ ರೀತಿ ಕಲಿಸೋದ್ರಿಂದ. ನಾವೇ ಅವರಿಗೆ ಹೊರಗಡೆ ಕೊಡಿಸ್ತಾ ಇದ್ದರೆ ಅವರಿಗೆ ಮನೆಯೊಳಗಿನ ತಿಂಡಿಗಳು ಅವರಿಗೆ ರುಚಿ ಅನಿಸೋದಿಲ್ಲ. ಹೊರಗಡೆ ತಿಂಡಿನೇ ರುಚಿ ಅನಿಸುತ್ತೆ. ನಾವೇ ಕೊಡಿಸಿಲ್ಲ ಅಂದರೆ ಅವರು ಮನೆಯಲ್ಲೇ ತಿನ್ನೋದನ್ನು ಕಲಿತಾರೆ. ಈ ಥರ ಮಕ್ಕಳಿಗೆ ಯಾವಾಗಲೂ ಹೊರಗಡೆ ಯಾವುದನ್ನು ಕೊಡಿಸೋದಕ್ಕೆ ಹೋಗಲೇಬೇಡಿ. ಚಿಕ್ಕಂದಿನಿಂದಲೇ ಅವರಿಗೆ ರೂಢಿ ಮಾಡಿಸಿದರೆ ತುಂಬಾ ಒಳ್ಳೆಯದು. ಈಗ ಒಂದು ಸಲ ರೂಢಿ ಆತಂದರೆ ಅವರು ಹೊರಗಡೆನೇ ಇಷ್ಟಪಡ್ತಾರೆ, ಮನೆಯದು ಯಾವುದು ಇಷ್ಟಪಡಲ್ಲ. ಅದು ಬೇಕು ಇದು ಬೇಕಂತ ಹಠನೂ ಮಾಡ್ತಾರೆ. ಇದರಿಂದ ಮನೆಯಿಂದನೇ ನಾವು ರೂಢಿ ಮಾಡಿಸಿದರೆ ಆ ಥರ ಯಾವ ಪ್ರಾಬ್ಲಮ್ಮು ಬರಲ್ಲ. ಆದಷ್ಟು ನೀವು ಮಕ್ಕಳಿಗೆ ಮನೆಯಲ್ಲೇ ತಿನಿಸನ್ನು ಮಾಡಿಕೊಡೋದು ಈ ಥರ ಮಾಡಿ. ಇದರಿಂದ ಅವರಿಗೆ ತುಂಬಾ ಒಳ್ಳೆಯದು, ಆರೋಗ್ಯನೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಹೊರಗಡೆ ತಿಂದು ಆರೋಗ್ಯನೂ ಕೆಡಿಸ್ಕೊಂಡು ನಮಗೂ ಸುಮ್ಮನೆ ಟೆನ್ಷನ್ನು, ಹಾಗೆ ದುಡ್ಡೂ ವೇಸ್ಟು. ಇಲ್ಲದ ಕಾಯಿಲೆ ಎಲ್ಲ ಬಂದು ಬಿದ್ದರೆ ಆಮೇಲೆ ಎಷ್ಟೊಂದು ನಮಗೆ ತಾಯಂದಿರಿಗೆ ಎಷ್ಟೊಂದು ಟೆನ್ಷನ್ ಆಗುತ್ತೆ. ಇದರ ಬದಲು ನಾವೇ ಮನೆಯಲ್ಲಿ ಶುಚಿಯಾಗಿ ರುಚಿಯಾಗಿ ಅವರಿಗೆ ಅಡುಗೆ ಮಾಡಿ ಹಾಕೋದ್ರಿಂದ ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ, ನಾವು ನೆಮ್ಮದಿಯಾಗಿ ಇರಬಹುದು. ನಾವು ಎಷ್ಟು ಜಾಗ್ರತೆಯಿಂದ ಇರ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಇಲ್ಲಾಂದರೆ ನಮಗೆ ಹೆಣ್ಮಕ್ಕಳಿಗೆ ಕಷ್ಟ. ಯಾರಿಗಾದರೂ ಮನೆಯಲ್ಲಿ ಆರೋಗ್ಯ ಸರಿ ಇಲ್ಲ ಅಂದರೆ ನಮಗೆ ಎಷ್ಟು ಟೆನ್ಷನ್ ಆಗುತ್ತೆ, ಅದು ಹೇಳೋಕ್ಕಾಗಲ್ಲ, ಅಷ್ಟು ಟೆನ್ಷನ್ ಆಗುತ್ತೆ. ಎಲ್ಲರೂ ಆರೋಗ್ಯವಾಗಿದ್ದರೆ ನಾವು ಆರೋಗ್ಯವಾಗಿರಬಹುದು, ಖುಷಿಯಿಂದ ಇರಬಹುದು. ಮತ್ತು ಮನೆ ಹೊರಗಡೆ ನಾವು ಅದು ಇದು ತಿಂತಾಯಿದ್ರೆ ದುಡ್ಡು ಎಷ್ಟೊಂದು ವೇಸ್ಟ್ ಆಗುತ್ತೆ. ಅದೇ ಮನೆಯಲ್ಲಿ ಮಾಡಿಕೊಂಡ್ರೆ ಹೊರಗಡೆ ಒಬ್ಬರು ತಿನ್ನೋ ದುಡ್ಡಲ್ಲಿ ನಾವು ಮನೆಯಲ್ಲಿ ಎಲ್ಲರೂ ಮಾಡಿಕೊಂಡು ತಿನ್ಬೋದು. ಇದರಿಂದ ಎಲ್ಲರೂ ತಿಂದು ಖುಷಿಯಾಗಿರ್ಬೋದು. ಹೊರಗಡೆ ಸುಮ್ಮನೆ ವೇಸ್ಟ್ ದುಡ್ಡು ಹಾಕ್ಕೊಂಡು ಆರೋಗ್ಯನ ಕೆಡಿಸ್ಕೊಂಡು ಯಾಕೆ ಮಾಡಬೇಕು? ಅದೆಲ್ಲ ನಾವು ಮನೆಯಲ್ಲಿ ತಿನ್ಬೋದಲ್ಲ. ನನ್ನ ವಿಡಿಯೋ ಎಲ್ಲ ನಿಮಗೆ ಹೇಗೆ ಅನ್ನಿಸ್ತು ಹೇಳಿ. ಇಷ್ಟೆಲ್ಲ ವಿಷಯ ಹೇಳಿದ್ದು ನಿಮಗಿದೆಲ್ಲ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಯಾವ್ಯಾವ ಥರ ವಿಡಿಯೋ ಹಾಕಬೇಕನ್ನೋದು ತಿಳಿಸಿ. ದೇವ್ರದ್ದು ವಿಡಿಯೋ ಹಾಕ್ತಾಯಿದ್ದೀನಿ ನಾನು, ಅದು ಇಷ್ಟ ಆದರೆ ಅದು ಕಮೆಂಟ್ ಮಾಡಿ.
ಇಲ್ಲ ಅಂದರೆ ಇದೇ ವ್ಲಾಗೇ ಇಷ್ಟ ಅಂದರೆ ಇದು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ತಿಳಿಸಿ. ಇಲ್ಲ ಸ್ಟಿಚಿಂಗ್ ವಿಡಿಯೋನು ಹಾಕ್ತಾಯಿದ್ದೀನಿ ನಾನು, ಅದು ಬೇಕಂದರೆ ಅದು ಹೇಳಿ. ನಿಮಗೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಅಂತೂ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಏನನ್ನೋದನ್ನು ನಮಗೆ ಹೇಳಿ. ನಮಗೂ ಒಂಥರ ಖುಷಿಯಾಗತ್ತೆ ಮುಂದಿನ ವಿಡಿಯೋ ಹಾಕೋದಕ್ಕೆ. ನೀವು ಈ ರೀತಿ ಕಮೆಂಟ್ ಮಾಡೋದ್ರಿಂದ ನಮಗೂ ಖುಷಿಯಾಗಿ ಮತ್ತು ಮುಂದೆ ಒಳ್ಳೊಳ್ಳೆ ವಿಡಿಯೋ ಹಾಕಬೇಕು ಅನಿಸುತ್ತೆ. ವ್ಯೂಸ್ ಚೆನ್ನಾಗಿ ಬಂದರೆ ನಮಗೂ ಒಂದು ಖುಷಿ. ಒಳ್ಳೆ ವಿಡಿಯೋ ಹಾಕಬೇಕು ಅಪ್ಪ ಅಂತ ಹೇಳಿ ನಮಗೂ ಖುಷಿಯಾಗತ್ತೆ. ದಯವಿಟ್ಟು ಕಮೆಂಟ್ ಮಾಡಿ. ಈಗ ನೋಡಿ ನಂದು ಸಾರು ಎಲ್ಲ ಆಯಿತು. ಈಗ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕೆಳಗೆಲ್ಲ ತರಕಾರಿ ಕಟ್ ಮಾಡಿದ್ದೆಲ್ಲ ಬಿದ್ದಿರೋದನ್ನು ಒರೆಸ್ಕೋತಾ ಇದ್ದೀನಿ. ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಸಾರು ಕುದೀತಾ ಇದೆ. ಆಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಈಗ ಊಟ ಮಾಡ್ತೀನಿ ನಾನು. ಊಟ ಮಾಡಿಕೊಂಡು ಮತ್ತೆ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಇದೇ ಅಲ್ಲ ನಮ್ಮ ಕೆಲಸ, ಡ್ಯೂಟಿನ ಮಾಡಬೇಕಲ್ಲ. ಆಮೇಲೆ ಕೆಲಸ ಮಾಡೋದು, ಹಾಗೆ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ವಾಯ್ಸ್ ಕೊಡೋದು, ಅಪ್ಲೋಡ್ ಮಾಡೋದು, ಡೈಲಿ ಕೆಲಸ ಮಾಡ್ತಾ ನಾವು ನಮ್ಮ ಯಾವುದು ವಿಚಾರನೇ ಬರಲ್ಲ. ಯಾವಾಗ ಕೆಲಸ ಮುಗಿಯುತ್ತಪ್ಪ, ಯಾವಾಗ ಊಟ ಮಾಡ್ತೀವಿ, ಯಾವಾಗ ಮಲ್ಕೋತೀವಿ ಅಂತ ಇದೇ ವಿಚಾರ ಮಾಡ್ತಾ ಇರ್ತೀವಿ. ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇಲ್ಲದೆ ನಮಗೆ ಯಾವ ಕೆಲಸನೂ ಆಗಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ಇದೇ ಥರ ವಿಡಿಯೋ ಹಾಕ್ತಾ ಇರ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.